ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ವೀಕ್ಲಿ ಒನ್ಸೇ ವ್ಲಾಗ್ ಬರ್ತಾ ಇದೆ. ಡೈಲಿ ಮಾಡೋದಕ್ಕೆ ಆಗ್ತಾ ಇಲ್ಲ ವ್ಲಾಗ್ಸ್ ಎಲ್ಲನೂ. ಸೊ ನೀವು ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ. ಸೊ ಅವಾಗ ನನಗೂ ಒಂಥರ ಖುಷಿ ಅನಿಸುತ್ತೆ. ಸೊ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ವೀಕ್ಲಿ ಒನ್ಸು ಅಥವಾ ಟ್ವೈಸ್ ಆಗ್ತಾಯಿದ್ದೀನಿ. ಸೊ ಇವತ್ತು ಸಂಜೆ ಆಗಿದೆ, ಆಗಲೇ ನೀನು 5:30 ಆಗ್ತಾಯಿದೆ ಟೈಮು. ಈಗ ಬಂದು ಬೆಳಗ್ಗೆ ಪೂರಿ ಮತ್ತು ಚೆನ್ನ ಮಸಾಲ ಎಲ್ಲ ಮಾಡಿದ್ದೆ. ಸೊ ಇನ್ನೂ ಸ್ವಲ್ಪ ಇತ್ತು, ಅದನ್ನೇ ಈಗ ಮಾಡಿ ನಾವು ಮಕ್ಕಳು ಎಲ್ಲ ತಿಂತಾಯಿದ್ದೀವಿ. ಹಾಯ್ ಮೋನೋ, ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ತಿನ್ನಿ ಬೇಗ ತಿನ್ನಿ. ನೋಡಿ, ಇಲ್ಲಿ ನಿನ್ನೆ ಫ್ರೆಂಡ್ಶಿಪ್ ಬ್ಯಾಂಡ್ ಆಗಿರೋದಕ್ಕೆ ಇವತ್ತು ಸ್ಕೂಲ್ಗೆ ಹೋದಾಗ ಫ್ರೆಂಡ್ಸ್ ಎಲ್ಲನೂ ಫ್ರೆಂಡ್ಶಿಪ್ ಬ್ಯಾಂಡ್ ಎಲ್ಲ ಕಟ್ಟಿದ್ದಾರೆ. ಅದನ್ನೆಲ್ಲ ತೆಗೆದು ಇಲ್ಲಿ ಇಟ್ಟಿದ್ದಾರೆ. ರಿಂಗು, ಫ್ರೆಂಡ್ಶಿಪ್ ಬ್ಯಾಂಡ್ದೆ ರಿಂಗು ಬಂದಿದೆ. ಸೊ ನಾವು ಅಷ್ಟೇ, ನಮಗೂ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲನೂ ನಾವು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಮಕ್ಳಿಗೂ ಅಷ್ಟೇ ಬ್ಯಾಂಡ್ಸ್ ಎಲ್ಲ ಹಾಕ್ಸಿದ್ವಿ, ತರೋದಕ್ಕೆ ಹೇಳಿದ್ವಿ. ಸೊ ಎಲ್ಲರಿಗೂ ಮಕ್ಳಿಗೂ ಹೇಳಿಕೊಟ್ಟು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳಿ ಸೊ ಫ್ರೆಂಡ್ಶಿಪ್ ಡೇ ಮಾಡಿದ್ವಿ ನಾವು ಇವತ್ತು ಸ್ಕೂಲಲ್ಲೆಲ್ಲನೂ. ಸೊ ಟ್ರಿಪ್ಪಿಂದ ಅತ್ತೆ ಮಾವ ಎಲ್ಲ ಬಂದರು, ಅಪ್ಪ ಅಮ್ಮ ಎಲ್ಲ ಬಂದರು. ಅವರು ಎಲ್ಲ ನಿನ್ನೆ ಎಲ್ಲ ಮನೇಲಿದ್ದು, ಸಂಡೇ ಅಲ್ವಾ ಎಲ್ಲರೂ ಇದ್ವಿ, ಅವರು ಇದ್ದು ಹೋದರು. ಸೊ ಈಗ ತುಂಬ ಕೆಲಸಗಳಿದೆ ಇವತ್ತಂತೂ. ಸೊ ವಾಷಿಂಗ್ ಮಿಷಿನ್ ಯಾಕೋ ನೀರು ಬರ್ತಿರಲಿಲ್ಲ, ಅದು ನಿನ್ನೆ ಸ್ವಲ್ಪ ರಿಪೇರಿ ಮಾಡಿಸಿ, ನಿನ್ನೆ ಇಲ್ಲ ಅಂದರೆ ಕೈಯಲ್ಲೇ ಒಗಿತಾ ಇದ್ದೆ 2 ಡೇಸಿಂದ ಬಟ್ಟೆ ಎಲ್ಲನೂ. ಸೊ ಈಗ ವಾಷಿಂಗ್ ಮಿಷಿನ್ ರಿಪೇರಿ ಆಯಿತು. ಅಂದರೆ ಅದು ಮೆಸ್ ಇರುತ್ತಲ್ವ, ನೀರು ಬರೋದ್ರಲ್ಲಿ ಸ್ವಲ್ಪ ಮೆಸ್ ಇರುತ್ತೆ, ಕೆಳಗಡೆ ಫಿಲ್ಟರ್ ಥರ ಇರುತ್ತೆ. ಅದರಲ್ಲೆಲ್ಲ ಡಸ್ಟ್ದೆಲ್ಲ ಕೂತು ನೀರೇ ಕೆಳಗಡೆ ಬರ್ತಿರಲಿಲ್ಲ, ಮಿಷಿನ್ ಒಳಗೆ ನೀರೇ ಬರ್ತಿರಲಿಲ್ಲ, ಆ ರೀತಿಯಾಗಿತ್ತು. ಸೊ ಅದಕ್ಕೆ ಅದು ಫಿಲ್ಟರ್ ಥರ ಇರುತ್ತೆ ಕ್ಯಾಪ್ ಇಷ್ಟು, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಸೊ ಆಮೇಲೆ ಹಾಕಿದ್ಮೇಲೆ ನೀರು ಬರ್ತಾ ಇದೆ. ಸೊ ಮೋಟರ್ನು ಹಾಕ್ಕೊಬೇಕು. ನಾವು ಮೇಲ್ಗಡೆ ಫುಲ್ ಮೇಲಿಟ್ಟಿದ್ದೀವಿ ಟೆರೇಸಲ್ಲಿ, ಹಾಗಾಗಿ ಮೇಲ್ಗಡೆ ಟ್ಯಾಂಕಿಂದ ಅದಕ್ಕೆ ಫೋರ್ಸಾಗಿ ನೀರು ಬರೋದಿಲ್ಲ. ಸೊ ಹಾಗಾಗಿ ನೀರು ಫೋರ್ಸಾಗಿ ಬರೋದಿಲ್ಲ, ಮತ್ತು ಡಸ್ಟೆಲ್ಲ ಕೂತ್ಕೊಂಡು ವಾಷಿಂಗ್ ಮಿಷಿನ್ 1 ವೀಕಿಂದ ವರ್ಕೇ ಆಗ್ತಾ ಇರಲಿಲ್ಲ. ಸೊ ಇನ್ನು ಸಂಡೇಸ್ ಅಂದರೆ ನಾನ್ ವೆಜ್ ಅಲ್ವಾ, ಸೊ ನಾನ್ ವೆಜ್ ಅದು ಇದು ಫುಲ್ ಕೆಲಸ ಅಂದರೆ ಕೆಲಸ. ಡೈಲಿ ಕೆಲಸ, ಸ್ಯಾಟರ್ಡೆ ಸಂಡೇ ರೆಸ್ಟು ಅಂದರೆ ಅದು ರೆಸ್ಟ್ ಇರೋದಿಲ್ಲ, ಅವತ್ತು ಫುಲ್ ಕೆಲಸನೇ ಬಿಡುತ್ತೆ. ಸೊ ಈಗ ನೋಡಿ ಇಷ್ಟು ಪಾತ್ರೆ ತುಂಬಿದೆ. ಸೊ ಬೆಳಗ್ಗೆ ಎಲ್ಲ ಅರ್ಜೆಂಟಲ್ಲಿ ಎಲ್ಲ ತಿಂದು, ಟಿಫನ್ ಎಲ್ಲ ತಿಂದು ಎಲ್ಲ ಪಾತ್ರೆಗಳೆಲ್ಲ ಹಾಕಿ ಅತ್ತೆ ಮಾವ ಇದ್ದರು, ಅವರು ಎಲ್ಲ ಊರಿಗೋಗಿದ್ದಾರೆ. ಸೊ ಬೇಗ ಎಲ್ಲ ತುಂಬಿಟ್ಟು ಹೋಗಿದ್ದಾರೆ ಅವರು. ಸೊ ಈಗೆಲ್ಲ ಕ್ಲೀನಿಂಗ್ ಮಾಡಬೇಕು. ಸೊ ಈಗ ಪೂರಿ ಚೆನ್ನ ಮಸಾಲ ಎಲ್ಲ ತಿಂದಾಯಿತು. ಈಗ ಸ್ವಲ್ಪ ಟೀ ಮಾಡಿಕೊಂಡು ಕುಡ್ಕೊಂಡು, ಸೊ ಮಕ್ಳು ಇನ್ನೇನು ಬ್ಯಾಡ್ಮಿಂಟನ್ಗೆ ಹೋಗ್ತಾರಲ್ಲ, ಅವ್ರು ಹೋದ್ಮೇಲೆ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ತೊಳಿಬೇಕು. ಸರಿ ಮಕ್ಕಳೆಲ್ಲನೂ, ಮ್ಯಾಮ್ ನೀವು ನನ್ನ ಫ್ರೆಂಡು, ನಿಮಗೂ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ತೀವಿ ನಾವು ಅಂತ ಹೇಳಿಬಿಟ್ಟು ಎಲ್ಲ ಅದೇ ಹೇಳ್ತಾಯಿದ್ರು. ನನಗೂ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ತೀರಾ ಅಂತ ಹೇಳಿದಕ್ಕೆ, ಮ್ಯಾಮ್ ನೀವು ನಮ್ಮ ಫ್ರೆಂಡು, ನಿಮಗೂ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ತೀನಿ ಅಂತ ಹೇಳ್ಬಿಟ್ಟು ಅದೇ ಎಲ್ಲ ಹೇಳ್ತಾಯಿದ್ರು. ಸೊ ತುಂಬ ಖುಷಿಯಾಗುತ್ತೆ ಒಂಥರ. ಸೊ ಇವತ್ತು ಫ್ರೆಂಡ್ಶಿಪ್ ಡೇ ಆಗಿರೋದ್ರಿಂದ ನನ್ನ ಮಕ್ಕಳೆಲ್ಲನೂ ನೆಟ್ಟಿಂಗ್ ಇದು ನನ್ನ ಮಗಳು ಮಾಡ್ತಾಳೆ. ಸೊ ಅದರಲ್ಲೇ ಫ್ರೆಂಡ್ಶಿಪ್ ಡೇಗೆ ಮಾಡಿಕೊಡ್ಲಿ ಅಂತ ಹೇಳಿಬಿಟ್ಟು, ಸೊ ನೋಡಿ ಯಾವ ರೀತಿ ಮಾಡಿದ್ದಾಳೆ, ಚೆನ್ನಾಗಿದೆ ಅಲ್ಲ, ರೆಡ್, ಪಿಂಕ್ ಆ್ಯಂಡ್ ವೈಟ್ ಇಷ್ಟು ಮಾಡಿದ್ದಾಳೆ. ಇದೆಲ್ಲ ನಾವು ಮೀಶೋನಲ್ಲಿ ಆರ್ಡರ್ ಮಾಡಿದ್ದೆ, ಅದು ನೆಟ್ಟಿಂಗ್ದು ಐಟಮ್ಸ್ ಎಲ್ಲನೂ. ಸೊ ಚೆನ್ನಾಗಿ ಮಾಡಿದ್ದಾಳೆ. ಇದರಲ್ಲಿ ನಾನು ಈ ಬಾಕ್ಸ್ಗೆ ಹಾಕಿ ಎತ್ತಿಟ್ಟಿದ್ದೀನಿ. ಇವತ್ತು ನೋಡಿ ಫ್ರೆಂಡ್ಶಿಪ್ ಬ್ಯಾಂಡ್ ಈ ಥರ ಮಾಡಿದ್ದಾರೆ. ಸೊ ಅದಕ್ಕೆ ನಾಳೆ ಸ್ಕೂಲಲ್ಲಿ ಫ್ರೆಂಡ್ಸ್ಗಳಿಗೆಲ್ಲ ಕಟ್ಟೋದಕ್ಕೆ, ಮನೆ ಹತ್ರ ಫ್ರೆಂಡ್ಸ್ಗಳಿಗೆಲ್ಲ ಕಟ್ಟೋದಕ್ಕೆ ಈ ರೀತಿ ಮಾಡಿ ಇಡ್ತಾ ಇದ್ದಾರೆ. ಎಲ್ಲೂ ರೆಡಿ ಆಗ್ತಾಯಿದೆ. ಮತ್ತು ಫ್ರೆಂಡ್ಶಿಪ್ ಬ್ಯಾಂಡ್ ವೈಟ್ ಆ್ಯಂಡ್ ರೆಡ್ ಕಲರಲ್ಲಿ ಮಾಡ್ತಿರೋದು ಚೆನ್ನಾಗಿರುತ್ತೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನೀನೇನು ಮಾಡ್ತಾಯಿದ್ಯೋ? ಇದರಲ್ಲೇನೋ ಹೆಸರು ಬರೆದ್ಬಿಟ್ಟು ಅದಕ್ಕೆ ಅದೇನೇನೋ ಡಿಸೈನು ಅಂತ ಏನೇನೋ ಇದರಲ್ಲಿ ನೋಡ್ತಾರೆ, ಏನೇನೋ ಮಾಡ್ತಾರೆ, ಅದು ಸರಿಯಾಗಿ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಈ ಥರದ್ದೇ ಮಾಡು, ಎಲ್ಲರಿಗೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀನಿ. ಇದ್ರ ಮೇಲೆ ಒಂದೊಂದು ಸ್ಟೋನು ಅಥವಾ ಪರ್ಲ್ ಇದ್ದರೆ ಪೇಸ್ಟ್ ಮಾಡಿ ಸ್ಟಿಕ್ ಮಾಡ್ಬೋದು. ಇದು ನನ್ನ ಮಗಳದು ಫ್ರೆಂಡ್ಶಿಪ್ ಬ್ಯಾಂಡ್, ಅವಳೇ ಮಾಡ್ತಾ ಇರೋದು. ಫ್ರೆಂಡ್ಸ್ ಹೆಸರೆಲ್ಲ ಬರೆದು ಈ ಥರ ದಾರ ಕಟ್ಟಿಟ್ಟಿದ್ದಾಳೆ. ಡಿಫ್ರೆಂಟಾಗಿದೆ ಇದನ್ನು. ಇವತ್ತು ಚಾಮುಂಡೇಶ್ವರಿ ಹುಟ್ಟುಹಬ್ಬ ಆಗಿದ್ದರಿಂದ ಬೆಳಗ್ಗೆನೇ ಎದ್ದು ಬೇಗನೆ ಪೂಜೆ ಮಾಡಿ ಸೊ ಎಲ್ಲ ಹೋಗಿದ್ದೆ ಸ್ಕೂಲಿಗೆ. ಇವತ್ತೇನೋ ಅಪರೂಪಕ್ಕೆ ಸಂಜೆ ಟೈಮ್ ಮಳೆ ಬಂದಿದೆ. ಇವತ್ತು ಮಧ್ಯಾಹ್ನವೂ ಸ್ವಲ್ಪ ಬರ್ತಾ ಇತ್ತು, ಈಗಲೂ ಬರ್ತಾ ಇದೆ. ಈಗ ಆಲ್ರೆಡಿ 5 ಗಂಟೆ ಟೈಮು. ತುಂಬ ದಿನ ಆಗಿತ್ತು ಮಳೆನೇ ಬರ್ತಾ ಇರಲಿಲ್ಲ. ಬಂದ್ರೂ ಸುಮ್ಮನೆ ಸಣ್ಣದಾಗಿ ಒಂದೊಂದು ದನಿ ಬಂದು ಹಾಗೆ ಸುಮ್ಮನಾಗ್ಬಿಡ್ತಿತ್ತು. ಇವತ್ತೇನೋ ಇಷ್ಟು ಬರ್ತಾ ಇದೆ.
ಚಾಮುಂಡೇಶ್ವರಿ ಹುಟ್ಟಿದಬ್ಬ ಅಲ್ವಾ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಆದರೆ ಮಳೆ ಹಿಡ್ಕೊಂಡಿದೆ. ಸೊ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಹೋಗಿದ್ದೆ. ಮತ್ತು ತುಂಬ ಚೆನ್ನಾಗಿ ಅರ್ಜೆಂಟ್ ಆದ್ರೂ ಬೇಗ ಚೆನ್ನಾಗಿ ಪೂಜೆ ಆಯಿತು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಲ್ಲದೆ ಇದ್ರೂ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಸೊ ಬಟ್ ಮಳೆ ಬರ್ತಾ ಇದೆ. ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ಇಷ್ಟುದ್ದ ಟ್ರಾಫಿಕ್ ಜಾಮು, ಗಾಡಿ ಅಲ್ಲೇ ನಿಲ್ಲಿಸಿ ಈಗ ನಡ್ಕೊಂಬರ್ತಾ ಇದ್ದೀವಿ. ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಬಂದ್ವಿ, ಸಂಜೆ ಆಗಿದೆ ಈಗಾಗಲೇ 7 ಗಂಟೆ. ದೀಪ ಹಚ್ಚೋಣ ಅಂತ ಹೇಳಿ ದೀಪ ತಗೊಂಡು ದೀಪ ಎಲ್ಲರೂ ಹಚ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ರಾತ್ರಿನೇ ಹೆಸರು ಕಾಳು ಮತ್ತು ಅಕ್ಕಿ, ಹೆಸರು ಬೇಳೆ ಜಾಸ್ತಿ ಹಾಕಿದ್ದೀನಿ, ಮೆಂತ್ಯ ಸ್ವಲ್ಪ ಎಲ್ಲ ಹಾಕಿ ನೆನೆ ಹಾಕಿದ್ದೆ ರಾತ್ರಿ. ಸೊ ಈಗ ಬೆಳಗ್ಗೆ ಎದ್ದ ತಕ್ಷಣ ತೊಳೆದು ನೀಟಾಗಿ ಗ್ರೈಂಡ್ ಮಾಡಿ 1-2 ಅವರ್ಸ್ ಹಾಗೆ ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ. ಸೊ ತೊಳೆದ್ಬಿಟ್ಟು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ. ಸೊ ತುಂಬ ಚೆನ್ನಾಗಿರುತ್ತೆ, ಪೌಷ್ಟಿಕಾಂಶ ಇರುವಂತಹದ್ದು. ಸೊ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು, ಅಂದರೆ ಹೆಸರುಬೇಳೆ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಅಕ್ಕಿ, ಹೆಸರು ಕಾಳು, ಮೆಂತ್ಯ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ, ಈ ರೀತಿ ದೋಸೆ ಮಾಡಿರಲಿಲ್ಲ ನಾನು ಯಾವಾಗಲೂ. ಬೆಳಗ್ಗೆ ನೆನೆಸಿ ಸಂಜೆ ಎಲ್ಲ ರುಬ್ಬಿ ಬೆಳಗ್ಗೆಗೆ ಉಬ್ಬಿರುತ್ತಲ್ವ, ಸೊ ಹಾಗಾಗಿ ಆವಾಗ ಮಾಡ್ತಾಯಿದ್ದೆ. ಸೊ ನೋಡೋಣ ಇದು ಯಾವ ರೀತಿ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಈ ರೀತಿ ಆಗಿದೆ, ಇಷ್ಟ ಆಗಿದೆ. ಸೊ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ, ಒಂಚೂರು ಅವಲಕ್ಕಿ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡಿದ್ದೀನಿ. ಸೊ ನೋಡೋಣ, ಇದನ್ನು 1.5 ಅವರ್ ಇಟ್ಟು ಆಮೇಲೆ ದೋಸೆ ಹಾಕೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ದೋಸೆ ಬ್ಯಾಟರ್ ರೆಡಿಯಾಗಿದೆ. ಸೊ ನೋಡೋಣ ದೋಸೆ ಹಾಕೋಣ ಯಾವ ರೀತಿ ಬರುತ್ತೆ ಅಂತ. ಮಕ್ಳಿಗೆ ಸ್ಕೂಲಿಗೆ ಟೈಮ್ ಆಗಿದೆ ಆಲ್ರೆಡಿ. ಸೊ ಇಲ್ಲಿ ತಿನ್ನೋಕೆ 1-2 ಬಾಕ್ಸ್ಗಳಿಗೆ ಎಲ್ಲ ಹಾಕೋಣ ಅಂತ ಹೇಳಿಬಿಟ್ಟು ಈಗ ದೋಸೆ ಮತ್ತು ತುಪ್ಪ ಎಲ್ಲ ಹಾಕಿದ್ದೀನಿ. ಅಂದರೆ ಈ ದೋಸೆ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ, ಗರಿಗರಿಯಾಗಿ. ಬಾಕ್ಸಿಗೆ ತೊಗೊಂಡು ಹೋದರೆ ಆರೋಗಿರುತ್ತಲ್ವ, ಸೊ ಒಂಥರ ಒಣಗೋದಂಗೆ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ನಾನು ಪ್ರಿಫರ್ ಮಾಡೋದು ಅಂದರೆ ಬಿಸಿ ಬಿಸಿ ಮಾಡ್ಕೊಂಡು ಅವಾಗ ತಿನ್ನಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಬಾಕ್ಸಿಗೆಲ್ಲ ಅಷ್ಟೇನು ನಾನು ಇಷ್ಟಪಡಲಿಲ್ಲ, ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಒಳ್ಳೆಯದು, ಪೌಷ್ಟಿಕಾಂಶ ಇರೋವಂಥದ್ದು. ಸೊ ಬಾಕ್ಸಿಗೆ ಅಷ್ಟು ಪ್ರಿಫರ್ ಮಾಡಲ್ಲ, ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ತಿಂಡಿಗೆ ಏನು ಮಾಡೋದು ಅಂತ ಹೇಳಿ ಥಿಂಕ್ ಮಾಡಿ, ಈಗಿನ ವೆದರ್ಗೆ ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಮೆಣಸು ಎಲ್ಲ ಹಾಕ್ಬಿಟ್ಟು ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಜೀರಿಗೆ ಮೆಣಸು ಎಲ್ಲ ಹುರ್ಕೊತಾ ಇದ್ದೀನಿ. ಸೊ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಈಗಿನ ಇದರಲ್ಲಿ ಎಲ್ಲರಿಗೂ ನೆಗಡಿ, ಕೆಮ್ಮು, ಜ್ವರ ಇದೇ ಆಗಿದೆಯಲ್ವ. ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಖಾರವಾಗಿರುತ್ತೆ. ಸೊ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು, ಹೆಲ್ತ್ಗೂ ಒಳ್ಳೆಯದು ಅಂತ ಹೇಳಿ ಸೊ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ ಇವತ್ತು. ಸೊ ಜೀರಿಗೆ ಮತ್ತು ಮೆಣಸನ್ನು ಹುರ್ಕೊಬೇಕು. ಸೊ ಖಾರಕ್ಕೆ ಈಗ ಒಂದು 7-8 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿ. ಇದನ್ನು ಹುರ್ಕೊಳ್ಳೋಣ. ಸೊ ನೆಕ್ಸ್ಟ್ ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ, ಆಯಿಲ್ ಏನೂ ಹಾಕಾಗಿಲ್ಲ. ನಾನು ಜೀರಿಗೆ ಮೆಣಸು ಎಲ್ಲ ಹುರ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಇದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲನೂ ಗ್ರೈಂಡ್ ಮಾಡಬೇಕು, ಪೌಡರ್ ಮಾಡ್ಕೊಬೇಕು. ಇದನ್ನು ಫೈನ್ ಪೌಡರ್ ಮಾಡ್ಕೊಬೇಕು. ಈಗ 1 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನೀಗ ಒಣಗಿಸಿಟ್ಕೊಂಡಿದ್ನಲ್ವ, ಅದು ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಎರಡೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಅಂದರೆ ಬಿಸಿ ಮಾಡ್ಕೊಳ್ಳೋದು. ಸೊ ಕರಿಬೇವಿನ ಸೊಪ್ಪು ಒಣಗಿಸಿದ್ದಕ್ಕೆ ಗರಿಗರಿಯಾಗಿತ್ತು, ಈಗ ಮತ್ತೆ ಫುಲ್ಲು ಗರಿಗರಿ ಆಗಿದೆ. ಇದು ಲಂಚ್ ಬಾಕ್ಸು ತೊಗೊಂಡು ಹೋಗ್ಬೋದು. ಸೊ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಈಗ ಇದಿಷ್ಟು ರೆಡಿಯಾಗಿದೆ. ಜೀರಿಗೆ, ಮೆಣಸು, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲನೂ. ಸೊ ಇದೆಲ್ಲ ತಣ್ಣಗಾಗಿದೆ, ಆರಿದೆ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೇನು ನೀರೆಲ್ಲ ಹಾಕೋಗಿಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ, ಅಂದರೆ ಡ್ರೈ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಪೇಸ್ಟ್ ಆಗಿದೆ, ಘಮ ಘಮ ಅಂತ ವಾಸನೆ ಬರ್ತಾಯಿದೆ. ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಎಲ್ಲ ಹಾಕಿದ್ದೀವಲ್ಲ. ನಾನು ಚಟ್ನಿ ಪುಡಿ ಮಾಡೋದಕ್ಕೆ ಹಾಕ್ತೀನಲ್ವ, ಇದ್ರ ಜೊತೆಗೆ ಇನ್ನೇನು ಹುಣಸೆಹಣ್ಣು ಹಾಕ್ಕೊತೀನಿ. ಸೊ ಇಷ್ಟೇ ಅದಕ್ಕೂ ಹಾಕುವಂಥದ್ದು. ಮತ್ತು ಕಡಲೆ ಬೀಜ ಅಥವಾ ಕೊಬ್ಬರಿ ಬೇರೆ ಏನಾದರೂ ಹಾಕ್ಬಿಟ್ಟು ಮಾಡಿದ್ರೆ ಅದು ಚಟ್ನಿ ಪುಡಿ ರೆಡಿ ಆಗುತ್ತೆ. ಅದೇ ರೀತಿ ಇದು. ಸೊ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಈ ಕಡೆ ಇದೆಲ್ಲ ಆಗೋಷ್ಟರಲ್ಲಿ ಅಕ್ಕಿನ ತೊಳೆದು ಅನ್ನಕ್ಕೆ ಇಟ್ಕೊಂಡ್ಬಿಡ್ತೀನಿ. ಸೊ ಅದು ಗ್ರೇವಿ ಮಾಡೋ ಅಷ್ಟರಲ್ಲಿ, ಗೊಜ್ಜು ಮಾಡೋ ಅಷ್ಟರಲ್ಲಿ ಸೊ ಅನ್ನನೂ ಆಗಿರುತ್ತೆ. ಸೊ ನೀಟಾಗಿ ಅಕ್ಕಿನೆಲ್ಲ ತೊಳೆದು ಈಗ ಇಡ್ತೀನಿ.
ನೆಕ್ಸ್ಟು ನಾನಿಲ್ಲಿ ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ಬಿಡಿಸಿ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ನಾನೀಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಸೊ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, ಜೀರಿಗೆ. ಈಗ ಎಣ್ಣೆ ತುಪ್ಪ ಎರಡು ಕಾಯ್ತಾ ಇದೆ. ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ ನಾನು. ಸೊ ಈಗ ಸ್ವಲ್ಪ ಜೀರಿಗೆ, ನೆಕ್ಸ್ಟು ಬೆಳ್ಳುಳ್ಳಿ ಕಟ್ ಮಾಡಿದ್ವಲ್ಲ ಅದು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು. ಸೊ ನೆಕ್ಸ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಅರಿಶಿನ ಪುಡಿ, ಸೊ ಈ ಕಡೆ ನಂದು ರೈಸು ಆಗಿದೆ. ಸೊ ಈಗ ನೆಕ್ಸ್ಟು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಈ ಪೌಡರ್ನ ಸೇರಿಸ್ಕೊಳ್ಳೋಣ. ಸೊ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಬೇಕಂದರೆ ಹಿಂಗೆ ಹಾಕ್ಕೊಳ್ಳಿ. ಸೊ ನಾವೇನು ಹಿಂಗೆ ಯೂಸ್ ಮಾಡೋದಿಲ್ಲ, ಹಾಗಾಗಿ ನಾನು ಹಾಕ್ತಾಯಿಲ್ಲ. ಸೊ ನೀಟಾಗಿ ಇದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಘಮ ಬರ್ತಾಯಿದೆ. ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಸೊ ಚೆನ್ನಾಗಿರುತ್ತೆ ಅಂತ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಯಿಲ್ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು, ಯಾಕಂದರೆ ಪೌಡರ್ ಹಾಕಿದ್ದಕ್ಕೆ ಸ್ವಲ್ಪ ಡ್ರೈ ಆಗಿದೆ. ಬೆಳ್ಳುಳ್ಳಿ ಮೆಣಸಿನ ರೈಸ್ ರೆಡಿಯಾಗಿದೆ. ತುಂಬ ಚೆನ್ನಾಗಿತ್ತು, ನಾವು ತಿಂದು ನೋಡಿದ್ವಿ. ಸೊ ತುಂಬ ಟೇಸ್ಟಿಯಾಗಿತ್ತು, ಖಾರವಾಗಿ. ನೀವು ಒಂದ್ಸತಿ ಟ್ರೈ ಮಾಡಿ, ಬೆಳಗಿನ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.